ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ಅಂತ ತಮ್ಮಲ್ಲಿ ನೋಡಿದ್ರೆ ಗೊತ್ತಾಗಿರುತ್ತೆ ಏನು ಸ್ಪೆಷಲ್ ಅಂತ. ಹೌದು, ಸಖತ್ ಟೇಸ್ಟಿ ಕುರುಮ್ ಬೆಂಡಿ ಫ್ರೈ. ಸಂಜೆ ಸ್ನ್ಯಾಕ್ಸಿಗೆ ಇಲ್ಲ ಊಟದ ಜೊತೆ ಸೈಡ್ಸಿಗೂ ಕೂಡ ಸೂಪರಾಗಿರುತ್ತೆ. ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ನಾನಿಲ್ಲೊಂದು ಅರ್ಧ kg ಬೆಂಡೆಕಾಯಿ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಒರೆಸಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಹೆಚ್ಕೊಳ್ಳೋಣ. ನಾನು ಒಂದರಲ್ಲಿ 2 ಪೀಸಸ್ ಮಾಡ್ಕೊತಿದ್ದೀನಿ, ಜಾಸ್ತಿ ಉದ್ದ ಆಗುತ್ತೆ ಅಂತ. ಈ ಥರ ಎಲ್ಲ ಸಣ್ಣ ಸಣ್ಣ ಪೀಸಸ್ಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸ್ಪೂನಷ್ಟು ಕಡಲೆ ಹಿಟ್ಟು, 1 ಸ್ಪೂನ್ ಕಾರ್ನ್ಫ್ಲೋರು, ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, ಚಾಟ್ ಮಸಾಲ. ನಾನಿಲ್ಲಿ ಪೆರಿ ಹಾಕೋತಿದ್ದೀನಿ. ಬೆಂಡಿ ಪೆರಿ ಸಖತ್ ಟೇಸ್ಟಿಯಾಗಿ ಬರುತ್ತೆ. ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟೆ ತಿಂತಾರೆ, ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಪೆರಿ ಹಾಕೊಂಡು ನೋಡಿ. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಸ್ವಲ್ಪ ಎಣ್ಣೆ ಕಾದಿರೋ ಎಣ್ಣೆ ಹಾಕೋತಿದ್ದೀನಿ. ಜಸ್ಟ್ 1-2 ಡ್ರಾಪ್ಸ್ ಅಷ್ಟು ವಾಟರ್ ಅಷ್ಟೇ ಸಾಕಿದ್ದಕ್ಕೆ. ಜಾಸ್ತಿ ನೀರು ಹಾಕಿದರೆ ಮತ್ತು ಆಮೇಲೆ ಲೋಳೆ ಆಗಿಬಿಡುತ್ತೆ ಬೆಂಡೆಕಾಯಿ. ಹಾಗಾಗಿ 1-2 ಡ್ರಾಪ್ಸ್ ಸಾಕು. ನೀವು ಈ ರೀತಿ ಎಣ್ಣೆ ಬಿಸಿ ಮಾಡಿ ಹಾಕೊಳ್ಳೋದ್ರಿಂದ ಬೆಂಡೆಕಾಯಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಇದು ರೆಡಿ ಆಗಿದೆ, ಮಿಕ್ಸ್ ಮಾಡಿದ್ದು. ಎಣ್ಣೆ ಕೂಡ ಕಾದಿದೆ, ಕರಿಯೋದೊಂದೇ ಬಾಕಿ ಇರೋದು. ಜಸ್ಟ್ ಸಿಂಪಲ್ 5 ಮಿನಿಟ್ಸಲ್ಲೆಲ್ಲ ರೆಡಿಯಾಗಿ ಹೋಗ್ಬಿಡುತ್ತೆ ಬೆಂಡೆ ಫ್ರೈ. ಊಟದ ಜೊತೆಗೆ ಸೈಡ್ಸ್ ಏನೂ ಇಲ್ಲ ಅಂದರೆ ಈ ಥರ ಮಾಡ್ಕೊತೀನಿ. ಮನೇಲಿ ಹೆಂಗೂ ಬೆಂಡೆಕಾಯಿ ಇದ್ದೇ ಇರೋದು ಎಲ್ಲರ ಮನೇಲೂ. ಕ್ವಿಕ್ಕಾಗಿ 5 ಮಿನಿಟ್ಸಲ್ಲೆಲ್ಲ ರೆಡಿ ಆಗಿಬಿಡುತ್ತೆ ಬೆಂಡೆ ಫ್ರೈ. ಅನ್ನ ಸಾಂಬಾರು ಸೈಡ್ ಡಿಶಲ್ಲಿ ಬೆಂಡೆ ಫ್ರೈ ಇದ್ದರೆ ಸೂಪರ್ ಅಲ್ಲ ಊಟ. ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ಬೆಲ್ ಐಕನ್ ಒತ್ತೋದು ಮಾತ್ರ ಮರಿಬೇಡಿ. ಫಸ್ಟ್ ನೋಟಿಫಿಕೇಷನ್ ನಾನು ಯಾವುದೇ ವಿಡಿಯೋ ಹಾಕಿದರೂ ನಿಮಗೆ ಬರುತ್ತೆ. ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸಿಗೂ ಹಾಕ್ಕೊಡ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೂ ಕೂಡ ಬೆಂಡೆಕಾಯಿ ತುಂಬಾ ಒಳ್ಳೆಯದು. ಇದು ಬೆಂಡೆ ಫ್ರೈ ರೆಡಿಯಾಗಿದೆ. ಈಗ ಉಳಿದಿರೋ ಐಟಮ್ ಕರ್ಕೊಳ್ಳೋಣ. ಫಸ್ಟು ಶೇಂಗಾ ಬೀಜ, ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಕಡಲೆಕಾಯಿ ಬೀಜ ರೆಡಿಯಾಗಿದೆ. ಆಲೂಗೆಡ್ಡೆ, ಅಯ್ಯೋ ದೇವ್ರೆ, ಗೋಡಂಬಿ ಫ್ರೈ ಮಾಡ್ಕೊತಿದ್ದೀನಿ. ಹಸಿಮೆಣಸಿನ್ಕಾಯಿ 1-2 ಚೆನ್ನಾಗಿರುತ್ತೆ. ಬೆಂಡೆಕಾಯಿ ಮಧ್ಯೆ ಸಿಗ್ತಾಯಿದ್ರೆ ಹಸಿಮೆಣಸಿನ, ಇದು ಕೂಡ ಆಗಿದೆ. ಕರಿಬೇವಿನ ಸೊಪ್ಪು, ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಜಸ್ಟ್ ಇಷ್ಟೇ ನೋಡಿ, ಸಿಂಪಲ್ ಈಸಿಯಾಗಿರುವಂತಹ, ಜಾಸ್ತಿ ಏನು ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಬೇಕಾಗಲ್ಲ. ಬೆಂಡೆ ಫ್ರೈ ಹಾಕ್ಕೊಂಡಿದ್ದೀನಿ. ಇವಾಗ ಉಳಿದಿರೋ ಐಟಮ್ ಹಾಕ್ಕೊಳ್ಳೋಣ. ಬೆಂಡೆಕಾಯಿ, ಶೇಂಗಾ ಬೀಜ, ಗೋಡಂಬಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಖಾರದ ಪುಡಿ ಮೇಲೆ ಹಾಕ್ಕೊಳ್ಳಿ, ಇನ್ನೂ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಉಪ್ಪು. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಷ್ಟೇ, ಜಸ್ಟ್ ಸಿಂಪಲ್ ಆಗಿರುವಂತಹ ಬೆಂಡೆ ಫ್ರೈ ರೆಡಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ವಿಡಿಯೋ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ವಿಡಿಯೋ ನೋಡಿದ ಮೇಲೆ ಒಂದು ಲೈಕ್ ಕೊಡ್ತೀರಲ್ವಾ? ಥ್ಯಾಂಕ್ ಯು ಸೋ ಮಚ್.
once again. Thank you so much.